ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಮಾತಾಡ್ತಾ ಇದ್ದೀನಿ. ನಾನು ಹೀಗೆ ಟ್ರಾವೆಲ್ ಮಾಡಿಕೊಂಡು ಒರಿಸ್ಸಾ ಹೋಗ್ತಾ ಇದ್ದೆ. ಒರಿಸ್ಸಾದಲ್ಲಿ ನಮಗೆ ಸಮುದ್ರದ ಬ್ರಿಡ್ಜ್ ಸಿಗುತ್ತೆ. ಸೊ ನೀವು ನೋಡಿ ಆನಂದ ಪಡಲಿ ಅಂತೇಳಿ ಇದೊಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಆನಂದಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ, ಕರ್ನಾಟಕದ ಜನತೆಗೆ ಒಂದು ಮಾಹಿತಿ ಇದೆ. ನಾನು ಹೀಗೆ ಹೋಗ್ತಿರುವಾಗ ರಾಜಮಂಡ್ರಿ ಅಂತ ಸಿಗುತ್ತೆ ನನಗೆ. ವಿಶಾಖಪಟ್ಟಣಂ ಹಿಂದೆನೆ ರಾಜಮಂಡ್ರಿ ಅಂತ ಸಿಗುತ್ತೆ. ಸೊ ಅಲ್ಲಿ ಸ್ವಲ್ಪ ಲೈಟಾಗಿ ತಂಬಾಕು ಬೆಳೆದಿದ್ರು, ಬೆಳೆ ಮಾಡಿದ್ರು. ಸೊ ನಾನು ಅಲ್ಲಿ ಊಟಕ್ಕೆ ಅಂತ ಗಾಡಿ ಪಾರ್ಕ್ ಮಾಡಿದಾಗ ಒಂದು ವ್ಯಕ್ತಿನ ಕೇಳ್ತೀನಿ ನಾನು, ಇಷ್ಟು ತಂಬಾಕು ಬೆಳೆದಿದ್ದೀರಲ್ಲ, ತಂಬಾಕು ಬೆಳೆದು ಇಷ್ಟು ಮರ ಗಿಡಗಳಿದಾವೆ, ಈ ತಣ್ಣನೆ ಗಾಳಿ, ಈ ಗ್ರೀನರಿ ಪ್ರದೇಶ ಹೇಗೆ ಇದೆಲ್ಲ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾವು ಎಷ್ಟು ಬೇಕು ಅಷ್ಟೇ ಬೆಳ್ಕೊತೀವಿ ತಂಬಾಕನ್ನ, ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಬೆಳೆ ಮಾಡ್ತೀವಿ, ಮರ ಗಿಡಗಳನ್ನ ಬೆಳೆಸ್ತೀವಿ, ತುಂಬಾ ನಮ್ಗೆ ತಂಪಾದ ಗಾಳಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಬೇರೆ ನಿಮ್ಗೆ ತಂಬಾಕು ಬೇರೆ ಕಡೆಯಿಂದ ಎಲ್ಲಿ ಸಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಹೇಳ್ತಾನೆ, ನಮ್ಗೆ ಜಾಸ್ತಿ ಸಪ್ಲೈ ಆಗೋದು ಕರ್ನಾಟಕದಿಂದ ಅಂತ ಹೇಳಿ. ಸೊ ಕರ್ನಾಟಕದವರು ತಿಳ್ಕೊಬೇಕಾಗಿರೋದು ಇಷ್ಟೇ, ಆರೋಗ್ಯನ ಹಾಳು ಮಾಡ್ಕೊಂಡು ಮರ ಗಿಡಗಳನ್ನ ಕಡ್ಕೊಂಡು ತಂಬಾಕನ್ನ ರಫ್ತು ಮಾಡಕ್ಕೆ ಇರೋ ಮರ ಗಿಡಗಳನ್ನ ಹಾಳು ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಆಗಿದೆ, ಎಷ್ಟು ತಣ್ಣನೆ ಗಾಳಿ ಬೀಸ್ತಿದೆ, ಇವ್ರು ಎಷ್ಟು ಹೆಲ್ತಿ ಆಗಿದ್ದಾರೆ ಅಂತ ಹೇಳಿ ಕರ್ನಾಟಕದ ಜನ ತಿಳ್ಕೊಬೇಕಷ್ಟೆ. ಇಲ್ಲಿ ಏನು ತೆಂಗು ಬೆಳಿತಾರೆ, ಮತ್ತೆ ಶೇಂಗಾ ಬೆಳಿತಾರೆ, ಮತ್ತೆ ಇದು ಎಂಥದ್ದು ಬಾಳೆ, ಅಡಿಕೆ, ಕಾಫಿ, ತಡ್ನಿ, ಭತ್ತ, ಇಷ್ಟೆಲ್ಲ ಬೆಳೆ ಮಾಡ್ತಾರೆ ಇವರು. ಮತ್ತೆ ಶೇಂಗಾ ಅಂತಂದ್ರೆ ತಾಳೆ ಜಾಸ್ತಿ ಬೆಳಿತಾರೆ ಇಲ್ಲಿ. ತಾಳೆ ನೀರ ಅಂತ ಏನೋ ಪ್ರಿಪೇರ್ ಮಾಡ್ತಾರೆ ಇಲ್ಲಿ. ಅದು ತುಂಬಾ ಒಳ್ಳೇದು ಹೆಲ್ತಿಗೆ ಅಂತ ಹೇಳಿ ಎಲ್ರು ಯೂಸ್ ಮಾಡ್ತಾರೆ, ತುಂಬಾ ಹೆಲ್ತಿ ಆಗಿದ್ದಾರೆ ಗೈಸ್. ಹಾಗಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಏನ್ ಹೇಳ್ತೀನಪ್ಪ ಅಂದ್ರೆ, ನೀವು ಹೆಲ್ತಿ ಆಗಿರಿ, ತಾಳೆ ಬೆಳೀರಿ, ತೆಂಗು ಬೆಳೀರಿ, ತೆಂಗು ಇಂದ ನೀರ ತೆಗೀರಿ, ಅದು ಬೆಳಿಗ್ಗೆ ಒಂದು ಸಾಧ್ಯವಾದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ, ಬೆಳಗ್ಗೆ ಇಳಿಸಿ, ಹೆಲ್ತಿ ಆಗಿರ್ತೀರಿ, ಆರೋಗ್ಯನ ಹಾಳು ಮಾಡ್ಕೋಬೇಡಿ, ತಂಬಾಕು ಮಿತಿಯಾಗಿ ಬೆಳೀರಿ, ಜಾಸ್ತಿ ಆಹಾರ ಪದಾರ್ಥನ ಬೆಳೀರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ. ಈಗ ನೋಡಿ, ನಿಮ್ಗೆ ಹೋಗ್ತಾ ನಾನು ಆ ತಂಬಾಕು ಬೆಳೆಯನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಬೋರ್ಡ್ ಕಾಣಿಸ್ತಿದೆ, ಕೋಲ್ಕತ್ತಾ, ಭುವನೇಶ್ವರ್, ವಿಶಾಖಪಟ್ಟಣಂ ಅಂತ ಏನೋ ಕಾಣಿಸ್ತಿದೆ. ಸೊ ಇಲ್ಲಿ ನೋಡಿ, ಈ ಸೈಡಲ್ಲಿ ಲೆಫ್ಟ್ ಅಲ್ಲಿ ಏನ್ ಕಾಣ್ತಿದೆ, ಇದೆಲ್ಲ ತಂಬಾಕು ಕಟಾವಾಗಿರೋದು. ಇದೆಲ್ಲ ಎಂಡಿಂಗ್ ಮೂಮೆಂಟ್, ಎಂಡ್ ಆಗೋಗಿದೆ. ಸೊ ನನಗೆ ಲೆಫ್ಟ್ ಕಾಣ್ತು, ರೈಟ್ ಕಾಣಿದ್ರೆ ಇನ್ನೂ ಕ್ಲಿಯರ್ ಆಗಿ ಬರ್ತಿತ್ತು. ಲೆಫ್ಟ್ ಕಾಣ್ತು, ಇದು ನೋಡಿ, ಇದರಲ್ಲಿ ನೀರ ತೆಗಿತಾರೆ. ಈ ಮರ ಇದೆಯಲ್ಲ, ತೆಂಗಿನ ಮರ ಥರ ದೊಡ್ಡದು, ಅದರಲ್ಲಿ ನೀರ ತೆಗಿತಾರೆ, ತಾಳೆಲ್ಲಿ ತೆಗಿತಾರೆ.